ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಇವತ್ತು ನಾವು ಶ್ರೀಕಂಠ ಎಂಬ ಬೆಂಗಾಲಿ ವೆಬ್ ಸೀರೀಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನು ಲೇಟ್ ಮಾಡದೆ ಡೈರೆಕ್ಟ್ ಆಗಿ ಮೂವಿ ಒಳಗಡೆ ಹೋಗೋಣ ಬನ್ನಿ. ಇನ್ನು ಈ ಕತೆ 2006 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ವೆಬ್ ಸೀರೀಸ್ ನ ಮೇನ್ ಕ್ಯಾರೆಕ್ಟರ್ ಬಂದು ಶ್ರೀಕಾಂತ್. ಇವನು 8ನೇ ತರಗತಿಯಲ್ಲಿ ಓದ್ತಾ ಇರ್ತಾನೆ. ಇವನು ರಾಜಲಕ್ಷ್ಮಿ ಎಂಬ ಕಾಲೇಜ್ ಹುಡುಗಿನ ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇರ್ತಾನೆ. ಈ ರಾಜಲಕ್ಷ್ಮಿ ಕಾಲೇಜ್ಗೆ ಹೋಗ್ತಾನೆ, ಟ್ಯೂಷನ್ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಏನಾದ್ರೂ ಮಾಡಿ ಈ ರಾಜಲಕ್ಷ್ಮಿಗೆ ಹತ್ತಿರವಾಗಬೇಕು ಅಂತ ಪ್ಲಾನ್ ಮಾಡಿದಂತ ಶ್ರೀಕಾಂತ್ ಬೇಕು ಅಂತಲೇ ಎಕ್ಸಾಮ್ ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡು ಅವ್ರ ಫಾದರ್ ಹತ್ರ ಬೈಸ್ಕೊಂಡು ಫೈನಲಿ ರಾಜಲಕ್ಷ್ಮಿ ಟೀಚರ್ ಹತ್ರ ಟ್ಯೂಷನ್ ಗೆ ಸೇರ್ಕೊಳ್ತಾನೆ. ಇನ್ನು ರಾಜಲಕ್ಷ್ಮಿಗೆ ಮೊದಲ ನೋಟದಲ್ಲಿಯೇ ಶ್ರೀಕಾಂತ್ ಗೆ ನನ್ನ ಮೇಲೆ ಫೀಲಿಂಗ್ ಇದೆ ಅಂತೇಳಿ ಅರ್ಥ ಆಗುತ್ತೆ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡ ರಾಜಲಕ್ಷ್ಮಿ ನನಗೂ ಮತ್ತು ನನ್ನ ಫ್ರೆಂಡ್ಸ್ ಗೂ ಬ್ಲೂ ಫಿಲ್ಮ್ ನೋಡ್ಬೇಕು ಅಂತ ಹೇಳಿ ಆಸೆ ಆಗ್ತಿದೆ, ಅದನ್ನ ಈ ಈವ್ನಿಂಗ್ ಒಳಗಡೆ ಅರೇಂಜ್ ಮಾಡು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ಓಕೆ ಹೇಳಿದ ಶ್ರೀಕಾಂತ್ ತುಂಬಾ ಕಷ್ಟಪಟ್ಟು ಮಾರನೇ ದಿನ ತುಂಬಾ ಸಿಡಿಗಳನ್ನ ಅರೇಂಜ್ ಮಾಡಿ ಅವುಗಳನ್ನ ರಾಜಲಕ್ಷ್ಮಿ ಕೈಗೆ ಇಡ್ತಾನೆ. ಈ ಶ್ರೀಕಾಂತ್ ರಾಜಲಕ್ಷ್ಮಿಯನ್ನ ಎಷ್ಟು ಪ್ರೀತಿಸ್ತಾನೆ ಅಂದ್ರೆ ಪ್ರತಿದಿನವೂ ರಾಜಲಕ್ಷ್ಮಿಯನ್ನ ನೆನಪು ಮಾಡ್ಕೊಳ್ತಾ ಟ್ಯೂಷನ್ ಟೈಮ್ ಯಾವಾಗ ಆಗುತ್ತೋ ಅಂತೇಳಿ ವೇಟ್ ಮಾಡ್ತಾ ಇರ್ತಾನೆ. ಒಂದು ದಿನ ಶ್ರೀಕಾಂತ್ ರಾಜಲಕ್ಷ್ಮಿ ಅವಳ ಬಾಯ್ ಫ್ರೆಂಡ್ ಜೊತೆ ರೊಮ್ಯಾನ್ಸ್ ಮಾಡ್ತಿರೋದನ್ನ ನೋಡಿದ ಶ್ರೀಕಾಂತ್ ನೆಕ್ಸ್ಟ್ ಡೇ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಂತ ಅವಳ ಬಾಯ್ ಫ್ರೆಂಡ್ ನ ನೋಡಿ, ನಿನ್ನ ಲವ್ ಮ್ಯಾಟರ್ ರಾಜಲಕ್ಷ್ಮಿ ತಂದೆ ಗೊತ್ತಾಗಿದೆ, ಇನ್ನೊಂದ್ಸರಿ ನೀನೇನಾದ್ರೂ ಅವಳ ಜೊತೆ ನೋಡಿದ್ರೆ ಕೊಂದಾಗ್ತೀನಿ ಅಂತ ಹೇಳು ಅಂತ ಹೇಳಿದರೆ, ಅಷ್ಟೇ ಅಲ್ಲದೆ ಅವಳನ್ನ ಮರ್ತ್ಬಿಡು ಅಂತೇಳಿ ವಾರ್ನಿಂಗ್ ಮಾಡ್ತಾನೆ. ಅದಾದ ನಂತರ ರಾಜಲಕ್ಷ್ಮಿ ಬಾಯ್ ಫ್ರೆಂಡ್ ಭಯ ಬಿದ್ದು ಈ ವಿಷಯವನ್ನ ರಾಜಲಕ್ಷ್ಮಿಗೆ ಇನ್ಫಾರ್ಮ್ ಮಾಡ್ತಾನೆ. ಈ ಮ್ಯಾಟರ್ ಗೊತ್ತಾದ್ಮೇಲೆ ರಾಜಲಕ್ಷ್ಮಿ ತುಂಬಾ ಕೋಪದಿಂದ ಶ್ರೀಕಾಂತ್ ಹತ್ರ ಹೋಗಿ, ನನ್ನ ಪರ್ಸನಲ್ ಲೈಫ್ ಅಲ್ಲಿ ಯಾಕೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆಯಾ, ಇನ್ನೊಂದ್ಸಾರಿ ಈ ರೀತಿ ಮಾಡಿದ್ರೆ ಮರ್ಯಾದೆ ಇರೋದಿಲ್ಲ ಅಂತೇಳಿ ವಾರ್ನಿಂಗ್ ಮಾಡ್ತಾಳೆ. ನನ್ನ ಪ್ಲಾನಿಂಗ್ ರಿವರ್ಸ್ ಆಯ್ತು ಅಂತೇಳಿ ಅರ್ಥ ಮಾಡಿಕೊಂಡಂತ ಶ್ರೀಕಾಂತ್ ನಂದು ತಪ್ಪಾಯ್ತು ಅಂತೇಳಿ ರಾಜಲಕ್ಷ್ಮಿ ಹತ್ರ ಸ್ವಾರಿ ಕೇಳಿ ಅವಳಿಗೆ ತುಂಬಾ ಹತ್ತಿರವಾಗಿದ್ದರಿಂದ ಸ್ವಲ್ಪ ದಿನಗಳಲ್ಲಿ ರಾಜಲಕ್ಷ್ಮಿ ಅವನನ್ನ ಕ್ಷಮಿಸ್ತಾಳೆ. ಈ ಇನ್ಸಿಡೆಂಟ್ ನ ನಂತರ ಸ್ವಲ್ಪ ದಿನಗಳಾದ್ಮೇಲೆ ಶ್ರೀಕಾಂತ್ ನ ಫ್ರೆಂಡ್ಸ್ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಿದ್ಯಾ, ನಿನ್ ಮನದಲ್ಲಿರೋ ಮಾತುಗಳನ್ನ ಆಕೆಗೆ ಹೇಳು, ಅವಳು ಕೂಡ ನಿನ್ನ ಲವ್ ಮಾಡ್ತಾ ಇದ್ದಾಳೆ, ನಾಳೆ ನೀನು ಅವಳಿಗೆ ಪ್ರಪೋಸ್ ಮಾಡು ಅಂತೇಳಿ ಫೋರ್ಸ್ ಮಾಡ್ತಾರೆ. ನೆಕ್ಸ್ಟ್ ಡೇ ಅವನು ರಾಜಲಕ್ಷ್ಮಿನ ನೋಡೋದಿಕ್ ಹೋದ್ರೆ ರಾಜಲಕ್ಷ್ಮಿ ಮಹಡಿಯ ಮೇಲೆ ಮಳೆಯಲ್ಲಿ ನೆನೆಯುತ್ತಾ ಶ್ರೀಕಾಂತ್ ನನ್ನ ತುಂಬಾ ಹತ್ತಿರಕ್ಕೆ ಕರೆದುಕೊಂಡು ಲಿಪ್ ಟು ಲಿಪ್ ಕಿಸ್ ಮಾಡ್ತಾಳೆ. ಇದರಿಂದ ಹೇಗಾದ್ರೂ ಮಾಡಿ ರಾಜಲಕ್ಷ್ಮಿಗೆ ಪ್ರಪೋಸ್ ಮಾಡ್ಬೇಕು ಅಂತೇಳಿ ಶ್ರೀಕಾಂತ್ ಡಿಸೈಡ್ ಆಗಿ ಮಾರನೇ ದಿನವೇ ಅವಳ ಮನೆಗೆ ಹೋದ್ರೆ ರಾಜಲಕ್ಷ್ಮಿ ತಂದೆಗೆ ಟ್ರಾನ್ಸ್ಫರ್ ಆಗಿದ್ದರಿಂದ ಅವರು ಊರನ್ನ ಬಿಟ್ಟು ಟ್ರೈನ್ ಅಲ್ಲಿ ಹೋದ್ರು ಅಂತೇಳಿ ಗೊತ್ತಾಗುತ್ತೆ. ಇದರಿಂದ ಶಾಕ್ ಆದಂತ ಶ್ರೀಕಾಂತ್ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ಕುಳಿತುಕೊಂಡು ಅಳ್ತಾ ಇರ್ತಾನೆ. ನಂತರ ಸೀನ್ ಕಟ್ ಮಾಡಿದ್ರೆ 14 ವರ್ಷಗಳ ನಂತರ ಸ್ಟೋರಿಗೆ ಹೋಗುತ್ತೆ. ಪ್ರಸ್ತುತ ಪಿಯಾಲಿ ಅನ್ನೋ ಹುಡುಗಿ ಅವಳ ಡಿಸೈನರ್ ಊರಲ್ಲಿ ಇಲ್ಲದೆ ಇರೋ ಕಾರಣ ಫ್ಯಾಷನ್ ಡಿಸೈನರ್ ಫೀಲ್ ಅಲ್ಲಿರುವ ಶ್ರೀಕಾಂತ್ ಹತ್ರ ಬರ್ತಾಳೆ. ಅವಳ ಮೆಜರ್ಮೆಂಟ್ ಅನ್ನು ತೆಗೆದುಕೊಳ್ತಿದ್ದಂತ ಶ್ರೀಕಾಂತ್, ಪಿಯಾಲಿ ರೆಗ್ಯುಲರ್ ಆಗಿ ಸ್ಟಿಚ್ ಹಾಕ್ಸ್ಕೊಳ್ತಿದ್ದ ಸೈಜ್ ಗಿಂತ ಇನ್ನೂ ಹೆಚ್ಚಾಗಿ ಸ್ಟಿಚ್ ಮಾಡ್ತೀನಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಸೈಜ್ ಅನ್ನ ಬದಲಾಯಿಸೋದು ಪಿಯಾಲಿಗೆ ಇಷ್ಟವಿಲ್ಲದಿದ್ ಕೂಡ ಶ್ರೀಕಾಂತ್ ನ ಕಾನ್ಫಿಡೆಂಟ್ ಅನ್ನು ನೋಡಿ ಅವನನ್ನೇ ನೋಡುತ್ತಾ ಸೈಜ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಸಹಕರಿಸ್ತಾನೆ. ಶ್ರೀಕಾಂತ್ ಕೂಡ ಅದ ಅರ್ಥವಾಗಿ ಪಿಯಾಲಿ ಮೇಲಿನ ನೋಟವನ್ನ ಕಂಟ್ರೋಲ್ ಮಾಡಲಾಗದೆ ಹೋಗ್ತಾನೆ. ಇನ್ನು ನೆಕ್ಸ್ಟ್ ಡೇ ರೆಡಿ ಆಗಿದ್ದ ಡ್ರೆಸ್ ಅನ್ನ ನೋಡಿದ ಪಿಯಾಲಿ ಶ್ರೀಕಾಂತ್ ನ ವರ್ಕ್ ಅನ್ನ ತುಂಬಾ ಮೆಚ್ಕೊಳ್ತಾಳೆ. ಇನ್ನು ಅದೇ ಡ್ರೆಸ್ ಅನ್ನ ಹಾಕೊಂಡು ಪಿಯಾಲಿ ಪಾರ್ಟಿಗೆ ಹೋದ್ರೆ ಪಿಯಾಲಿ ಆ ಡ್ರೆಸ್ ಅನ್ನ ನೋಡಿ ಎಲ್ಲರೂ ಕೂಡ ಇಂಪ್ರೆಸ್ ಆಗ್ತಾರೆ. ಅದರಲ್ಲಿ ಸ್ವಲ್ಪ ಜನ ತುಂಬಾ ದುಡ್ಡನ್ನ ಖರ್ಚು ಮಾಡ್ತಾ ಕಾಸ್ಟ್ಲಿ ಲೈಫ್ ಅನ್ನ ಎಂಜಾಯ್ ಮಾಡ್ತಿದ್ದಾಳೆ, ಅವಳು ಏನ್ ಕೆಲಸ ಮಾಡ್ತಿದ್ದಾಳೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ, ಆ ಕೆಲಸದ ಬಗ್ಗೆ ಅವಳು ಕೂಡ ಯಾರ ಹತ್ರನೂ ಡಿಸ್ಕಸ್ ಮಾಡೋದಿಲ್ಲ ಅಂತೇಳಿ ಅವ್ರಿಗೆ ಅವರೇ ಮಾತಾಡ್ತಾ ಇರ್ತಾರೆ. ಮಾರನೇ ದಿನ ಪಿನಾಲಿ ಅವರ ಪೇರೆಂಟ್ಸ್ ನ ಮೀಟ್ ಮಾಡಿದಾಗ, ನೀನ್ ಮಾಡ್ತಿರೋ ಕೆಲಸ ನಮ್ಗೆ ಇಷ್ಟ ಆಗ್ತಾ ಇಲ್ಲ, ಯಾವುದೇ ತಂದೆ ತಾಯಿಗಳು ಕೂಡ ನೀನ್ ಮಾಡ್ತಿರೋ ಕೆಲಸನ ಒಪ್ಕೊಳ್ಳೋದಿಲ್ಲ, ಆದ್ದರಿಂದ ಆದಷ್ಟು ಬೇಗ ಆ ಕೆಲಸವನ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಆದ್ರೆ ಪಿನಾಲಿ ಮಾತ್ರ, ನನಗೆ ಇಷ್ಟವಾಗಿರೋ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ, ಇದರಲ್ಲಿ ನಾನು ತುಂಬಾ ಕಂಫರ್ಟ್ ಆಗಿದ್ದೀನಿ, ಇದರ ಬಗ್ಗೆ ಮತ್ತೆ ಯಾವತ್ತೂ ಕೂಡ ನೀವು ಮಾತಾಡಬೇಡಿ ಅಂತೇಳಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಪಿನಾಲಿ ಡೈಲಿ ವರ್ಕ್ ಅನ್ನ ಪ್ಲಾನ್ ಮಾಡೋದಕ್ಕೆ ಆನಾ ಎಂಬ ಅಸಿಸ್ಟೆಂಟ್ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಪಿನಾಲಿ, ನನ್ನ ಚಿಕ್ಕ ವಯಸ್ಸಿನ ಕ್ರಶ್ ಶ್ರೀಕಾಂತ್ ನನಗೆ ಸಿಕ್ಕಿದ್ದ, ನಾನು ಅವನ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಇದರ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ, ಆನಾ ಕೂಡ ಶ್ರೀಕಾಂತ್ ನ ಕ್ಲಾಸ್ಮೇಟ್. ಆನಾ ಕೂಡ ಶ್ರೀಕಾಂತ್ ನನ್ನ ಇಷ್ಟ ಪಡ್ತಿದ್ರು ಕೂಡ ಪಿನಾಲಿ ಕೇಳಿದಾಗ ಇಲ್ಲ ಅಂತ ಹೇಳ್ತಾಳೆ. ಈ ಡೀಲ್ ನಂತರ ಇವರಿಬ್ರು ಕ್ಲೈಂಟ್ ನ ಮೀಟ್ ಮಾಡೋದಕ್ಕೆ ಬೇರೆ ಸಿಟಿಗೆ ಹೋಗ್ತಾರೆ. ಅಲ್ಲೇ ಒಂದು ಹೋಟೆಲ್ ನಲ್ಲಿ ಸ್ಟೇ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರೆ ಅದೇ ಹೋಟೆಲ್ ನಲ್ಲಿ ಶ್ರೀಕಾಂತ್ ಕಾಣಿಸ್ತಾನೆ. ಶ್ರೀಕಾಂತ್ ಪಿನಾಲಿಯನ್ನ ಗುರುತಿಸಿ ಅವಳನ್ನ ಮಾತಾಡಿಸ್ಬೇಕು ಅಂತ ಹೋದ್ರೆ ಪಿನಾಲಿ ಮಾತ್ರ ಅವನನ್ನ ನೋಡಿದ್ರು ಕೂಡ ನೋಡಿಲ್ಲ ಅನ್ನೋ ತರ ಹೋಗ್ತಾಳೆ. ಶ್ರೀಕಾಂತ್ ಪಿನಾಲಿಯ ಈ ಬಿಹೇವಿಯರ್ ನೋಡಿ ಕನ್ಫ್ಯೂಸ್ ಆಗ್ತಾನೆ. ನಂತರ ಆನಾ ಶ್ರೀಕಾಂತ್ ಅನ್ನ ಗುರುತಿಸಿಕೊಂಡು ಅವನ ಕೋಣೆಗೆ ಕರೆದುಕೊಂಡು ಹೋಗಿ ಸ್ವಲ್ಪ ಸಮಯದ ನಂತರ ಅವನ ಜೊತೆ ಲಿಪ್ ಟು ಲಿಪ್ ಕಿಸ್ ಮಾಡಿ ಅವನ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆನಾ ತನ್ನ ಕಾಲಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತೇಳಿ ಪಿನಾಲಿ ಅವಳ ಕೋಣೆಯ ಕಡೆಗೆ ಬರ್ತಾಳೆ. ಅದನ್ನು ಗಮನಿಸಿದಂತ ಆನಾ ಶ್ರೀಕಾಂತ್ ನನ್ನ ವಾಶ್ರೂಮ್ ಅಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ಹೇಳಿ ಅವಳಿಗೆ ಯಾವುದೇ ರೀತಿ ಅನುಮಾನ ಬರದ ಆಕೆ ತುಂಬಾ ಕ್ಯಾಸುವಲ್ ಆಗಿ ಮಾತಾಡ್ತಾಳೆ. ಆದ್ರೆ ಟೇಬಲ್ ಮೇಲೆ 2 ಬೀರ್ ಬಾಟಲ್ ಗಳು ಇರುವುದನ್ನು ನೋಡಿದ ಪಿನಾಲಿ ಈ ಕೋಣೆಯಲ್ಲಿ ಬೇರೆ ಯಾರೋ ಇದ್ದಾರೆ ಅಂತೇಳಿ ಅರ್ಥವಾಗಿ ಆನಳ ಪ್ರೈವೇಸಿಗೋಸ್ಕರ ತಕ್ಷಣ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಅವಳು ತನ್ನ ಕ್ಲೈಂಟ್ ನ ಮೀಟ್ ಮಾಡೋದಕ್ಕೆ ಗ್ಯಾಲಕ್ಸಿ ಎಂಬ ಹೋಟೆಲ್ಗೆ ಹೋಗ್ತಾಳೆ. ಇದೇ ಹೋಟೆಲ್ಗೆ ಶ್ರೀಕಾಂತ್ ಕೂಡ ತನ್ನ ವರ್ಕ್ ಪರ್ಪೋಸ್ ಮೇಲೆ ಬಂದಿರ್ತಾನೆ. ನಿಜವಾಗ್ಲೂ ಇಲ್ಲಿ ರಿವೀಲ್ ಆಗೋ ಇನ್ನೊಂದು ವಿಷಯವೇನೆಂದ್ರೆ ಪಿಯಾಲಿ
ಪೇಮೆಂಟ್ ಅನ್ನ ತಗೊಂಡು ದುಡ್ಡಿರೋ ವ್ಯಕ್ತಿಗಳ ಜೊತೆ ಇಂಟಿಮೇಟ್ ಆಗ್ತಾ ಇರ್ತಾಳೆ. ಇನ್ನು ಸೀನ್ ಕಟ್ ಮಾಡಿದ್ರೆ ತುಂಬಾ ಡ್ರಿಂಕ್ಸ್ ಮಾಡಿದಂತ ಶ್ರೀಕಾಂತ್ ಕಾನ್ಸೆನ್ಸ್ ಇಲ್ಲದೆ ಸಮುದ್ರ ತೀರದಲ್ಲಿ ಬಿದ್ದೋಗಿರ್ತಾನೆ. ಇದನ್ನು ಗಮನಿಸಿದಂತ ಪಿನಾಲಿ ತುಂಬಾ ಜಾಗೃತವಾಗಿ ಹೋಟೆಲ್ಗೆ ಕರ್ಕೊಂಡು ಬಂದು ಆನಾ ಕೋಣೆಯಲ್ಲಿ ಮಲಗಿಸ್ತಾಳೆ. ಇನ್ನು ನೆಕ್ಸ್ಟ್ ಡೇ ನಡೆದ ವಿಷಯವನ್ನ ತಿಳ್ಕೊಂಡ ಶ್ರೀಕಾಂತ್ ಅವಳು ಹೆಲ್ಪ್ ಮಾಡಿದ್ದಕ್ಕೋಸ್ಕರ ಥ್ಯಾಂಕ್ಸ್ ಹೇಳೋದಕ್ಕೆ ಪಿಯಾಲಿ ಹತ್ರ ಹೋಗ್ತಾನೆ. ಸ್ವಲ್ಪ ದಿನಗಳ ಹಿಂದೆ ಈ ಹೋಟೆಲ್ ನಲ್ಲಿ ನನ್ನ ನೋಡಿದ್ರು ಕೂಡ ಗುರ್ತಿಡಿದೆ ಯಾಕೆ ಓದಿ ಅಂತ ಕೇಳಿದಾಗ ಅಸಲಿಗೆ ನೀನೇ ನನ್ನ ಗುರ್ತಿಸಿಲ್ಲ ಅಂತ ಹೇಳಿ ಶ್ರೀಕಾಂತ್ಗೆ ಕನ್ಫ್ಯೂಸ್ ಆಗೋ ತರ ಮಾತಾಡ್ತಾಳೆ. ತನ್ನ ಚಿಕ್ಕ ವಯಸ್ಸಿನಲ್ಲಿ ನಡೆದಿರುವಂತಹ ವಿಷಯಗಳನ್ನ ಗುರ್ತು ಮಾಡಿ ನಾನೇ ರಾಜಲಕ್ಷ್ಮಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಸರ್ಪ್ರೈಸ್ ಆದಂತ ಶ್ರೀಕಾಂತ್ ನೀನು ತುಂಬಾ ಬದಲಾಗಿದ್ದೀಯಾ, ನಾನಿನ್ನ ಗುರ್ತಿಸಿಲ್ದೇ ಇರೋದಕ್ಕೆ ಸಾರಿ ಅಂತ ಕೇಳ್ತಾನೆ. ನಾನಿನ್ನ ಮೊದಲೇ ದಿನ ನೋಡಿದಾಗ್ಲೇ ನೀನ್ ಶ್ರೀಕಾಂತ್ ಅಂತ ನನಗೆ ಅರ್ಥ ಆಯ್ತು, ಆದ್ರೆ ಸ್ವಲ್ಪ ದಿನ ವೇಟ್ ಮಾಡಿಸಿ ನಂತರ ಹೇಳೋಣ ಅಂದ್ಕೊಂಡೆ ಅಂತೆಲ್ಲ ಮಾತಾಡ್ತಾ ಅವರ ಚಿಕ್ಕ ವಯಸ್ಸಿನ ವಿಷಯಗಳ ಬಗ್ಗೆ ತುಂಬಾ ಸಮಯದವರೆಗೂ ತುಂಬಾ ಫ್ರೀ ಆಗಿ ಮಾತಾಡ್ತಾಳೆ. ಇದಾದ ನಂತರ ಇಬ್ರು ಕೂಡ ಪ್ರತಿದಿನ ಮೀಟ್ ಆಗ್ತಾ ತುಂಬಾ ಹತ್ತಿರವಾಗ್ತಾರೆ. ಇದರ ಜೊತೆ ಆನಾ ಕೂಡ ಶ್ರೀಕಾಂತ್ ಅನ್ನ ಇಂಪ್ರೆಸ್ ಮಾಡುತ್ತಾ ಅವನಿಗೆ ಹತ್ತಿರವಾಗೋದಕ್ಕೆ ಟ್ರೈ ಮಾಡ್ತಾಳೆ. ಒಂದು ದಿನ ಆನಾ ಶ್ರೀಕಾಂತ್ ಅನ್ನ ಹೋಟೆಲ್ಗೆ ಕರ್ಕೊಂಡು ಹೋದ್ರೆ ಅದನ್ನು ತಿಳ್ಕೊಂಡಂತ ಪಿನಾಲಿ ಎಲ್ಲಿ ಶ್ರೀಕಾಂತ್ ನನ್ನಿಂದ ದೂರ ಆಗ್ತಾನೋ ಅಂತ ಹೇಳಿ ಭಯ ಬೀಳ್ತಾಳೆ. ಒಂದು ದಿನ ಶ್ರೀಕಾಂತ್ ಪಿನಾಲಿಯನ್ನ ಡಿನ್ನರ್ಗೆ ಕರೀತಾನೆ. ತನ್ನ ಪರ್ಸನಲ್ ವಿಷಯಗಳನ್ನೆಲ್ಲ ಅವಳ ಹತ್ರ ಶೇರ್ ಮಾಡ್ತಾ ಇರ್ತಾನೆ. ನನ್ನ ಫಾದರ್ ಸತ್ತೋದ್ಮೇಲೆ ನನ್ನ ಮದರ್ ಎರಡನೇ ಮದುವೆ ಮಾಡ್ಕೊಂಡಿದ್ದಾಳೆ, ಅದು ನನಗೆ ಇಷ್ಟವಾಗಿಲ್ಲ, ಆದ್ರಿಂದ ಅವಳಿಗೆ ದೂರವಾಗಿ ನಾನು ಒಂಟಿಯಾಗಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಪಿನಾಲಿ ಎರಡನೇ ಮದುವೆ ಆದ್ರೆ ತಪ್ಪೇನಿದೆ, ನಿಮ್ಮ ಮದರ್ ಅವ್ರಿಗೆ ಇಷ್ಟವಾದ ಲೈಫ್ ಅನ್ನ ಆರಿಸ್ಕೊಳ್ಳೋದು ಅವರ ಹಕ್ಕು, ಅವರು ತಗೊಂಡಿರೋ ನಿರ್ಧಾರಕ್ಕೆ ನೀನು ಗೌರವ ಕೊಡದೆ ನೀನು ತಗೊಂಡಿರೋ ಡಿಸಿಷನ್ ರಾಂಗ್ ಅಂತ ಹೇಳ್ತಾಳೆ. ನಂತರ ಅವಳ ಮಾತಿಗೆ ಕನ್ವಿನ್ಸ್ ಆದ ಶ್ರೀಕಾಂತ್ ಇಲ್ಲಿವರೆಗೂ ನಾನು ಮಾಡಿದ ತಪ್ಪೇನು ಅಂತೇಳಿ ರಿಯಲೈಸ್ ಆಗ್ತಾನೆ. ನಂತರ ಪಿನಾಲಿಯ ಚಿಕ್ಕ ವಯಸ್ಸಿನ ನೆನಪುಗಳನ್ನ ಹಾಗೆ ಬಚ್ಚಿಟ್ಟುಕೊಂಡಿದ್ದ ಶ್ರೀಕಾಂತ್ ನನ್ನ ನೋಡಿ ತುಂಬಾ ಸರ್ಪ್ರೈಸ್ ಆಗಿ ಹ್ಯಾಪಿ ಫೀಲ್ ಆಗ್ತಾಳೆ. ನಂತರ ಇದರ ಬಗ್ಗೆ ಪಿನಾಲಿ ಶ್ರೀಕಾಂತ್ ನನ್ನ ಕೇಳಿದ್ರೆ ರಾಜಲಕ್ಷ್ಮಿ ನನ್ನ ಫಸ್ಟ್ ಲವರ್, ಅವಳನ್ನ ಹೀಗೆ ಮರೆಯಕ್ಕಾಗುತ್ತೆ, ಅಷ್ಟೇ ಅಲ್ಲದೆ ಆ ಲವ್ ಕೂಡ ಈಗಲೂ ಕೂಡ ನನ್ನ ಮನಸ್ಸಲ್ಲಿ ಹಾಗೆ ಇದೆ ಅಂತ ಹೇಳ್ತಾನೆ. ಅದನ್ನು ಕೇಳಿದಂತ ಪಿನಾಲಿ ತುಂಬಾ ಹ್ಯಾಪಿ ಫೀಲ್ ಆಗಿ ತನ್ನನ್ನು ತಾನು ಕಂಟ್ರೋಲ್ ಮಾಡೋದಿಕ್ಕಾಗದೆ ಶ್ರೀಕಾಂತ್ಗೆ ಲಿಪ್ ಟು ಲಿಪ್ ಕಿಸ್ ಮಾಡಿ ಅವನ ಜೊತೆ ಇಂಟಿಮೇಟ್ ಆಗ್ತಾಳೆ. ನಂತರ ಮಾರನೇ ದಿನ ಪಿನಾಲಿ ನನ್ನ ರೂಮ್ಗೆ ಶಿಫ್ಟ್ ಆಗು ಅಂತೇಳಿ ಶ್ರೀಕಾಂತ್ಗೆ ಆಫರ್ ಕೂಡ ಕೊಡ್ತಾಳೆ. ಅದನ್ನು ಒಪ್ಕೊಂಡಂತ ಶ್ರೀಕಾಂತ್ ತನ್ನ ಹೊಸ ಲೈಫ್ ಅನ್ನ ಶುರು ಮಾಡ್ತಾನೆ. ಇದೇ ಪ್ರೋಸೆಸ್ ಅಲ್ಲಿ ಒಂದು ದಿನ ಹಸ್ಬೆಂಡ್ ಮನೆಗೆ ಬಂದು ಸ್ವಲ್ಪ ದುಡ್ಡು ತಗೊಂಡು ಹೊರಗಡೆ ಹೋಗ್ತಾನೆ. ಇದರಿಂದ ಪಿನಾಲಿ ತನಗೆ ಮದುವೆ ಆಗಿರೋದನ್ನ ಗುಟ್ಟಾಗಿ ಇಟ್ಟಿದ್ದರಿಂದ ಶ್ರೀಕಾಂತ್ ತುಂಬಾ ಡಿಸಪಾಯಿಂಟ್ ಆಗ್ತಾನೆ. ನನ್ನ ಮ್ಯಾರೇಜ್ ಕೇವಲ ಪೇಪರ್ ನಲ್ಲಿ ಮಾತ್ರ ನಡೆದಿದೆ, ಆತನು ನನ್ನ ಹಸ್ಬೆಂಡ್ ಆಗಿದ್ರು ಕೂಡ ಇದುವರೆಗೂ ಯಾವುದೇ ರೀತಿಯ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲ, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ಅಂತ ಹೇಳಿ ಪಿನಾಲಿ ಶ್ರೀಕಾಂತ್ ನನ್ನ ಕನ್ವಿನ್ಸ್ ಮಾಡ್ತಾಳೆ. ಆದ್ರೆ ಅವಳ ಮಾತುಗಳನ್ನ ಕೇಳೋದಕ್ಕೆ ಇಷ್ಟವಿರದಂತ ಶ್ರೀಕಾಂತ್ ತುಂಬಾ ಕೋಪದಿಂದ ಮನೆಯಿಂದ ಆಚೆಗೆ ಹೋಗ್ತಾನೆ. ಆದ್ರೆ ಅವಳಿಂದ ದೂರ ಇರುವುದಕ್ಕೆ ಆಗದೆ ಸ್ವಲ್ಪ ಸಮಯದಲ್ಲಿ ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ಮತ್ತೆ ನಡೆದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದಂತ ಪಿನಾಲಿ ಮತ್ತೆ ನನ್ನನ್ನು ಅರ್ಥ ಮಾಡ್ಕೊಂಡು ವಾಪಸ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಈ ಕಡೆ ಶ್ರೀಕಾಂತ್ ಹತ್ರ ಬಂದ ಅನಾಲಿ ಅವನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಆನ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಶ್ರೀಕಾಂತ್ ಅವಳಿಗೆ ಕೋಪರೇಟ್ ಮಾಡದೆ ಹೋಗಿದ್ದರಿಂದ ಶ್ರೀಕಾಂತ್ ಮೇಲೆ ಕೋಪಗೊಂಡಂತ ಆನಾ ನೀನು ಯಾರ ಮೇಲೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ಯೋ ಅವಳು ಒಬ್ಬ ವ್ಯಭಿಚಾರಿ ಅಂತ ಹೇಳ್ತಾಳೆ. ನಂತರ ಪಿನಾಲಿ ಕೂಡ ತನ್ನ ಪ್ರೊಫೆಷನ್ ಅಲ್ಲಿ ಏನು ಮತ್ತು ನಾನು ಮಾಡ್ತಿರೋ ಕೆಲಸ ಏನು ಅಂತೇಳಿ ಡಿಟೇಲ್ ಆಗಿ ಶ್ರೀಕಾಂತ್ಗೆ ಹೇಳ್ತಾಳೆ. ಅದಕ್ಕೆ ಶ್ರೀಕಾಂತ್ ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು, ಅವತ್ತು ಗ್ಯಾಲಕ್ಸಿ ಹೋಟೆಲ್ ನಲ್ಲಿ ನೋಡಿದಾಗಲೇ ನನಗೆಲ್ಲ ಅರ್ಥ ಆಯ್ತು, ಆದ್ರೆ ಇದೆಲ್ಲವನ್ನು ನೀನು ನನಗೆ ಯಾವಾಗ ಹೇಳ್ತೀಯಾ ಅಂತ ಅವಳ ಸಿಚುವೇಶನ್ ನೋಡಿ ಅರ್ಥ ಮಾಡ್ಕೊಳ್ತಾನೆ. ಅಸಲಿಗೆ ಇದರೊಳಗಡೆ ಹೇಗೆ ಓದಿ ಅಂತ ಕೇಳಿದ್ರೆ ಚಿಕ್ಕಂದಿನಿಂದಲೂ ನನಗೆ ಕಾಸ್ಟ್ಲಿ ವಸ್ತುಗಳ ಮೇಲೆ ಡಿಸೈನರ್ ಬಟ್ಟೆಗಳ ಮೇಲೆ ತುಂಬಾ ಆಸಕ್ತಿ ಇರ್ತಾ ಇತ್ತು, ಆದ್ದರಿಂದ ಅವುಗಳನ್ನೆಲ್ಲ ಕೊಂಡ್ಕೋಬೇಕು ಅಂದ್ರೆ ತುಂಬಾ ದುಡ್ಡು ಬೇಕಾಗುತ್ತೆ. ನನ್ನ ಫ್ರೆಂಡ್ ಒಬ್ಳು ಇದನ್ನ ಸಜೆಸ್ಟ್ ಮಾಡಿದ್ದರಿಂದ ನನ್ನ ಹೆಸರನ್ನ ಬದಲಾಯಿಸಿಕೊಂಡು ಈ ಕೆಲಸವನ್ನ ಶುರು ಮಾಡಿದೆ ಅಂತ ಹೇಳ್ತಾಳೆ. ಈ ಕೆಲಸ ಮಾಡೋದಕ್ಕೆ ನನಗೆ ಯಾರ ಫೋರ್ಸ್ ಕೂಡ ಇಲ್ಲ, ದುಡ್ಡಿಗೋಸ್ಕರ ನಾನು ತುಂಬಾ ಇಷ್ಟಪಟ್ಟೆ ಈ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಅವರವರ ಲೈಫ್ ಅವ್ರಿಗೆ ಇಷ್ಟ ಬಂದಂಗೆ ಅನುಭವಿಸೋದಕ್ಕೆ ಯಾವುದೇ ರೀತಿ ಅಭ್ಯಂತರವಿಲ್ಲ, ನಿನಗೆ ಇದೇ ಲೈಫ್ ನಿಗೆ ಇಷ್ಟ ಆಗಿದ್ರೆ ಇದನ್ನೇ ಕಂಟಿನ್ಯೂ ಮಾಡು, ಇದರಲ್ಲಿ ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಹೇಳ್ತಾನೆ. ನಂತರ ಇದುವರೆಗೂ ನಾನು ನನ್ನ ತಾಯಿ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ಆದ್ದರಿಂದ ನಾನು ಸಾರಿ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ, ಬರೋದು 2 ದಿನ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ತನ್ನ ತಾಯಿಯನ್ನು ನೋಡೋದಕ್ಕೆ ಹೋದಂತ ಶ್ರೀಕಾಂತ್ ಪಿನಾಲಿಯನ್ನು ಬಿಟ್ಟಿರಕ್ಕಾಗದೆ ಸ್ವಲ್ಪ ಸಮಯದಲ್ಲಿ ಮತ್ತೆ ವಾಪಸ್ ಬರ್ತಾನೆ. ಈತನು 2 ದಿನಗಳ ನಂತರ ವಾಪಸ್ ಬರ್ತಾನೆ ಅನ್ಕೊಂಡಿದ್ದಂತ ಪಿನಾಲಿ ಕ್ಲೈಂಟ್ ಜೊತೆ ಇಂಟಿಮೇಟ್ ಆಗ್ತಾ ಇದ್ರೆ ಇದನ್ನ ಅರ್ಥ ಮಾಡಿಕೊಂಡಂತ ಶ್ರೀಕಾಂತ್ ತುಂಬಾ ಡಿಸಪಾಯಿಂಟ್ ಆಗ್ತಾನೆ, ತುಂಬಾ ಬಾಧೆ ಬೀಳ್ತಾ ಫುಲ್ ಆಗಿ ಡ್ರಿಂಕ್ ಮಾಡ್ತಾನೆ. ಈ ಕಡೆ ಶ್ರೀಕಾಂತ್ ನ ಕಂಡೀಷನ್ ನೋಡಿದಂತ ಪಿನಾಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತಾನು ಕೂಡ ತುಂಬಾ ಬಾಧೆ ಬೀಳ್ತಾಳೆ. ನೆಕ್ಸ್ಟ್ ಡೇ ಪಿನಾಲಿ ಒಂದು ಡಿಸಿಷನ್ ತಗೊಂತಾಳೆ, ನಾನು ಈ ಪ್ರೊಫೆಷನ್ ಎಲ್ಲ ಬಿಟ್ಟಾಕ್ತೀನಿ, ಉಳಿದ ಜೀವನವನ್ನ ನಿನ್ ಜೊತೆ ಸಂತೋಷವಾಗಿ ಕಳಿತೀನಿ ಅಂತ ಹೇಳ್ತಾಳೆ. ಆದ್ರೆ ಶ್ರೀಕಾಂತ್ ಅವಳ ಮಾತಿಗೆ ಉತ್ತರ ಕೊಡೋಕ್ಕಾಗದೆ ಪಿಯಾಲಿಯನ್ನ ಬಿಟ್ಟು ಹೋಗಿ ಅವಳಿಗೆ ಒಂದು ಮೆಸೇಜ್ ಅನ್ನ ಹಾಕ್ತಾನೆ. ನನಗೋಸ್ಕರ ನಿನ್ ಲೈಫ್ ಅನ್ನ ಬದಲಾಯಿಸಿಕೊಳ್ಳೋದು ನನಗಿಷ್ಟ ಇಲ್ಲ, ನಿನ್ನನ್ನು ನನ್ನಲ್ಲಿ ಬಂಧಿಸೋದು
ಮಾಡೋದು ಸರಿಯಲ್ಲ. ಇದುವರೆಗೂ ನೀನು ಹೇಗ್ ಬದುಕಿದ್ದೋ ಇನ್ ಮುಂದೆನೂ ಕೂಡ ಹಾಗೆ ಇರು. ಇನ್ ಮುಂದೆ ನಿನ್ನನ್ನು ನಾನು ಮೀಟ್ ಆಗದೆ ಇರಬಹುದು ಅಂತೇಳಿ ಮೆಸೇಜ್ ಹಾಕಿರ್ತಾನೆ. ಇದರಿಂದ ಪಿನಾಲಿ ಡಿಪ್ರೆಷನ್ಗೆ ಹೋಗ್ತಾಳೆ. ಯಾರ ಹತ್ರನೂ ಕೂಡ ಮಾತಾಡದೆ ಯಾವಾಗ್ಲೂ ಡ್ರಿಂಕ್ಸ್ ಮಾಡ್ತಾನೆ ಇರ್ತಾಳೆ. ತನ್ನ ಅಪಾರ್ಟ್ಮೆಂಟ್ ಅನ್ನ ಖಾಲಿ ಮಾಡ್ಕೊಂಡು ಹೋಗಿ ಒಂದು ಚಿಕ್ಕ ರೂಮ್ ನಲ್ಲಿ ವಾಸ ಮಾಡ್ತಾ ತನ್ನ ಕ್ಲೈಂಟ್ ಕೂಡ ಸಿಗದೆ ಬಾಧೆ ಬೀಳುತ್ತಾ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ಸ್ಟೋರಿ ಹೋಗುತ್ತೆ. ಪಾಂಡಿಚೇರಿಯನ್ನ ಸೇರ್ಕೊಂಡಂತ ಶ್ರೀಕಾಂತ್ ಅಲ್ಲಿ ಅಭಯ ಎಂಬ ಹುಡುಗಿಯನ್ನ ಮೀಟ್ ಮಾಡಿ ಹೊಸ ಲೈಫ್ ಅನ್ನ ಶುರು ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಈ ಅಭಯ ಮನೆಯಿಂದ ಓಡಿ ಬಂದಂತ ಲೆಸ್ಬಿಯನ್. ಅವಳು ಶ್ರೀಕಾಂತ್ ಜೊತೆ ರೊಮ್ಯಾನ್ಸ್ ಮಾಡುತ್ತಿರೋದನ್ನ ನೋಡಿದ ಅಭಯ ಗರ್ಲ್ ಫ್ರೆಂಡ್ ಅವಳ ಜೊತೆ ಬ್ರೇಕಪ್ ಮಾಡ್ಕೊಳ್ತಾಳೆ. ನಂತರ ಅಭಯ ಉಳಿದ ಲೈಫ್ ಅನ್ನ ಶ್ರೀಕಾಂತ್ ಜೊತೆ ಕಂಟಿನ್ಯೂ ಮಾಡ್ತಾಳೆ. ಶ್ರೀಕಾಂತ್ ಕೂಡ ಇದೇ ಪಾಂಡಿಚೇರಿಯಲ್ಲಿ ತನ್ನ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಈ ಕಡೆ ಡಿಪ್ರೆಷನ್ ಅಲ್ಲಿ ಫಿನಾಲಿ ಹತ್ರ ಬಂದ ಅವಳ ಹಸ್ಬೆಂಡ್ ಬಾಧೆ ಬೀಳೋದ್ರಿಂದ ಏನು ಉಪಯೋಗವಿಲ್ಲ, ಮತ್ತೆ ನಿನ್ನ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಆ ಮಾತನ್ನ ಅಕ್ಸೆಪ್ಟ್ ಮಾಡಿದಂತ ಫಿನಾಲಿ ತನ್ನ ಕ್ಲೈಂಟ್ ಹೇಳಿರುವ ಜಾಗ ಪಾಂಡಿಚೇರಿ ಆಗಿರೋದ್ರಿಂದ ಫಿನಾಲಿ ಪಾಂಡಿಚೇರಿಯನ್ನ ಸೇರ್ಕೊಳ್ತಾಳೆ. ಅಲ್ಲಿ ನ್ಯೂ ಡ್ರೆಸ್ ಡಿಸೈನ್ ಕೊಡೋದಿಕ್ಕೆ ಫಿನಾಲಿ ಅಭಯ ಹತ್ರ ಹೋದ್ರೆ ಫಿನಾಲಿ ಮೆಜರ್ಮೆಂಟ್ ತೆಗೆದುಕೊಂಡಂತ ಅಭಯ ಅತಿ ಬೇಗ ನಿನ್ನ ಡ್ರೆಸ್ ಅನ್ನು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾಳೆ. ಇನ್ನು ಈ ಮೆಜರ್ಮೆಂಟ್ ಅನ್ನು ನೋಡಿದಂತ ಶ್ರೀಕಾಂತ್ ಗೆ ಫಿನಾಲಿ ಬಂದಿರೋದು ಅರ್ಥವಾಗುತ್ತೆ. ಅದಕ್ಕೋಸ್ಕರ ಅತಿ ಬೇಗ ಆ ಡ್ರೆಸ್ ಅನ್ನ ರೆಡಿ ಮಾಡಿ ಫಿನಾಲಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಇನ್ನು ಆ ಕಡೆ ಶ್ರೀಕಾಂತ್ ಅನ್ನು ನೋಡಿದಂತ ಫಿನಾಲಿ ಶಾಕ್ ಆಗ್ತಾಳೆ. ಅಭಯ ಮತ್ತು ಶ್ರೀಕಾಂತ್ ಲವ್ ಅಲ್ಲಿ ಇದಾರೆ ಅಂತ ಹೇಳಿ ಗೊತ್ತಾಗಿ ತುಂಬಾ ಡಿಸಪಾಯಿಂಟ್ ಆಗ್ತಾಳೆ. ಇನ್ನು ಫಿನಾಲಿ ಅಲ್ಲಿಂದ ಹೋಗ್ತಾ ಇದ್ರೆ ಶ್ರೀಕಾಂತ್ ನೈಟ್ ಡಿನ್ನರ್ ಬರ್ಬೇಕು ಅಂತೇಳಿ ತುಂಬಾ ಫೋರ್ಸ್ ಮಾಡ್ತಾನೆ. ಇನ್ನು ಅಲ್ಲಿ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಅಭಯ ಫೋನ್ ಬಂತು ಅಂತೇಳಿ ಪಕ್ಕಕ್ಕೆ ಹೋದಾಗ ನಾನಿನ್ನ ಬಿಟ್ಟು ಬಂದಿದ್ದಕ್ಕೆ ಸಾರಿ ಅಂತ ಕೇಳ್ತಾನೆ ಶ್ರೀಕಾಂತ್. ಇನ್ನು ಅದೇ ರಾತ್ರಿ ಅಭಯ ಮಲಗಿದ ಮೇಲೆ ಶ್ರೀಕಾಂತ್ ಫಿನಾಲಿ ರೂಮ್ಗೆ ಹೋಗ್ತಾನೆ. ಪ್ಲೀಸ್ ಬೇಡ, ಇಲ್ಲಿಂದ ಹೋಗು, ಅಭಯ ನಿನ್ನ ಲವ್ ಮಾಡ್ತಾ ಇದ್ದಾನೆ ಅಂತ ಎಷ್ಟೇ ಹೇಳಿದ್ರು ಕೂಡ ಶ್ರೀಕಾಂತ್ ಅವಳ ಕೋಣೆಗೂ ಕೂಡ ಬಂದ್ಬಿಡ್ತಾನೆ. ಪ್ಲೀಸ್ ಅಭಯ್ ಮೋಸ ಮಾಡ್ಬೇಡ ಶ್ರೀಕಾಂತ್, ಹೋಗು ಅಂತ ಹೇಳಿದ್ರೆ ನಿನ್ನ ಲವ್ ಮಾಡ್ತಾ ಇದ್ರು ಕೂಡ ಅವತ್ ರಾತ್ರಿ ಇನ್ನೊಬ್ಬರ ಜೊತೆ ಇಂಟಿಮೇಟ್ ಆದಲ್ಲ, ಇದು ಅದೇ ರೀತಿ ಅನ್ಕೋ ಅಂತ ಹೇಳ್ತಾನೆ. ಆಗ ಅವರಿಬ್ಬರು ಕೂಡ ಇಂಟಿಮೇಟ್ ಆಗ್ತಾರೆ. ನಂತರ ಶ್ರೀಕಾಂತ್ ನಮ್ಮ ರಿಲೇಶನ್ಶಿಪ್ ಗಳಲ್ಲಿ ತುಂಬಾ ಕನ್ಫ್ಯೂಷನ್ ಗಳು ಇದಾವೆ, ಅವುಗಳನ್ನು ಈಗ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ ಕಟ್ ಆದ್ರೆ ಮಾರನೇ ದಿನ ಶ್ರೀಕಾಂತ್ಗೆ ಫಿನಾಲಿ ಸತ್ತೋಗಿರೋದು ಗೊತ್ತಾಗುತ್ತೆ. ಶ್ರೀಕಾಂತ್ಗೆ ಹತ್ತಿರವಾಗಕ್ಕೂ ಆಗದೆ ತನ್ನ ಪ್ರೊಫೆಷನಲ್ ಬಿಡಕ್ಕೂ ಆಗದೆ ತನ್ನ ಕೈಗಳನ್ನ ಕಟ್ ಮಾಡ್ಕೊಂಡು ಫಿನಾಲಿ ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಇಲ್ಲಿಯೇ ಈ ವೆಬ್ ಸೀರೀಸ್ ಕಂಪ್ಲೀಟ್ ಆಗುತ್ತೆ. ಧನ್ಯವಾದಗಳು.